ಕಾಂಗ್ರೆಸ್ನಲ್ಲಿ ಮಾತ್ರನ ನವೆಂಬರ್ ಕ್ರಾಂತಿ ಆಗೋದು ಖಂಡಿತ ಇಲ್ಲ. ಬಿಜೆಪಿಯಲ್ಲೂ ಕೂಡ ನವೆಂಬರ್ ಕ್ರಾಂತಿ ಆಗಬಹುದು ಅನ್ನುವಂಥ ಚರ್ಚೆಗಳಾಗ್ತಾ ಇತ್ತು. ಕಾರಣ ಒಂದು ವಿರೋಧಿ ಬಣ ಬಿಜೆಪಿಯಲ್ಲೂ ಕೂಡ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸಲೇಬೇಕು, ಹೊಸಬರಿಗೆ ಮಣೆ ಹಾಕಿಸಲೇಬೇಕು ಅನ್ನುವಂಥ ಸತತ ಕಸರತ್ತಲ್ಲೂ ಕೂಡ ಒಂದು ಬಣ ಸಖತ್ ಕೆಲಸ ಮಾಡ್ತಾ ಇದೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆಯಂತೆ ಸದ್ಯ ರಾಜ್ಯಾಧ್ಯಕ್ಷ ಪಟ್ಟದ ಕಸರತ್ತು. 2 ದಿನಗಳಲ್ಲಿ ದೆಹಲಿಗೆ ವಿಜೇಂದ್ರ ಅವರು ಹೋಗ್ತಾರೆ. ಶನಿವಾರ ಹೈಕಮಾಂಡ್ ಅವರನ್ನ ಅಂದ್ರೆ ವರಿಷ್ಠರನ್ನ ಭೇಟಿ ಮಾಡಿ ಚರ್ಚೆಯನ್ನು ಕೂಡ ಮಾಡಲಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ವಿರೋಧಿ ಬಣದಿಂದ ಹೈಕಮಾಂಡ್ ಮೇಲೆ ಸತತವಾಗಿ ಒತ್ತಡ ಹಾಕಲಾಗ್ತಾ ಇದೆ, ಬದಲಾವಣೆ ಮಾಡಬೇಕು ಅಂತ. ಬದಲಾವಣೆ ಮಾಡಿ ಅಂತ ವರಿಷ್ಠರಿಗೆ ವಿರೋಧಿ ಬಣ ದುಂಬಾಲು ಬಿದ್ದಿದೆ, ಲಾಬಿ ಮಾಡ್ತಾ ಇದೆ, ಒತ್ತಡ ಹಾಕ್ತಾ ಇದೆ. ಯಾರು ಏನೇ ಹೇಳಿದ್ರು ಕೂಡ ವಿಜೇಂದ್ರ ಅವರೇ ಫೈನಲ್ ಅಂತ ಬಿಜೆಪಿ ಹೈಕಮಾಂಡ್ ತೀರ್ಮಾನ ಮಾಡದಂತೂ ಕೂಡ ಕಾಣಿಸ್ತಾ ಇದೆ. ಸ್ಥಾನ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಶನಿವಾರ ವಿಜೇಂದ್ರ ಅವರು ದೆಹಲಿಗೆ ಹೋಗಿ ವರಿಷ್ಠರನ್ನ ಭೇಟಿ ಮಾಡೋ ಸಾಧ್ಯತೆ ಇದೆ. ತಮ್ಮ ನೇತೃತ್ವದಲ್ಲಿ ಮುಂದಿನ ಚುನಾವಣೆ ಎದುರಿಸುವಂತಹ ಪ್ಲಾನ್ ಅಲ್ಲಿ ವಿಜೇಂದ್ರ ಅವರು ಕೂಡ ಇದ್ದಾರೆ. ಮುಂದಿನ 3 ವರ್ಷ ತಾವೇ ಅಧ್ಯಕ್ಷರಾಗೋದಕ್ಕೆ ಹರಸಾಹಸ ಪಡ್ತಿದ್ದಾರಂತೆ ವಿಜೇಂದ್ರ. ಶನಿವಾರ ಭಾನುವಾರ ಪ್ರಮುಖರನ್ನ ಭೇಟಿ ಮಾಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಹೊತ್ತು ಬರುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಪ್ರತಿ ಪ್ರಯತ್ನದ ಫಲ ಪಡೆದೇ ವಾಪಸ್ ಆಗುವಂತ ಉದ್ದೇಶದಲ್ಲೇ ವಿಜೇಂದ್ರ ಅವರು ದೆಹಲಿ ಟೂರ್ ಮಾಡುವಂತ ಸಿದ್ಧತೆಯಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ.